Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಯ ಲಾಸ್ಟ್ ಮಿನಿಟ್ ರಿವಿಷನ್ 6ನೇ ಭಾಗವನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 5 ಭಾಗಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇದು 6ನೇ ಭಾಗ ಎಜುಕೇಷನ್ ಸೈಕಾಲಜಿಯ. ಡೈರೆಕ್ಟ್ ಆಗಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೋ ಅಥವಾ ಅನ್ವಯವಾಗಿ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ತಿಳಿದಿರಲೇಬೇಕಾದಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇದು ನಿಮ್ಮ TAT ಎಕ್ಸಾಮ್ನಲ್ಲಿ ಕ್ವಶನ್ಗಳನ್ನು ಕೇಳಿದಾಗ ಅನ್ವಯ ಮಾಡ್ಕೊಳ್ಳಿಕ್ಕೆ ಕಾನ್ಸೆಪ್ಟ್ಗಳು ತಿಳಿದಿರಬೇಕಾಗುತ್ತೆ, ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ಡೈರೆಕ್ಟ್ ಆಗಿ ಯಾವೆಲ್ಲ ಕ್ವಶನ್ಗಳನ್ನ ಕೇಳ್ತಾರೋ ಆ ಡೈರೆಕ್ಟ್ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್, ಮಧ್ಯ ಮಧ್ಯ ವಿಶ್ರಾಂತಿಯ ಬಿಡುವುಗಳಿಂದ ಅಲ್ಪ ಅಭ್ಯಾಸ ಅವಧಿಗಳ ಕಲಿಕಾ ವಿಧಾನವನ್ನು ಹೀಗೆ ಕರೆಯುತ್ತಾರೆ. ವಿತರಿತ ಕಲಿಕೆ ಅಂದರೆ ಏನು? ಯಾವುದೇ ಒಂದು ವಿಷಯವನ್ನು ಕಲಿಯುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿ, ಮಧ್ಯ ಮಧ್ಯದಲ್ಲಿ ನಿಲುಗಡೆಯನ್ನು ತೆಗೆದುಕೊಂಡು ಕಲಿಯುವಂಥದ್ದು. ಸ್ವಲ್ಪವೇ ಅಭ್ಯಾಸವನ್ನ ಮಾಡ್ತಾ ಹೋಗಿ ಕಲಿಯುವಂಥದ್ದನ್ನ ವಿತರಿತ ಕಲಿಕೆ ಅಂತ ಕರೀತಾರೆ, ಅಥವಾ ಚದುರಿದ ಕಲಿಕೆ ಅಂತ ಹೇಳ್ತೀವಲ್ಲ, ಆ ರೀತಿ ವಿತರಣೆಯನ್ನ ಮಾಡ್ಕೊಳ್ಳೋದು, ಗ್ಯಾಪ್ಗಳನ್ನ ಕೊಡುವಂಥದ್ದು ಅದರ ಮುಂದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸ್ಮರಣ ಶಕ್ತಿಯ ಕುರಿತ ಸಂಶೋಧನೆಗೆ ಮಹತ್ವದ ಕೊಡುಗೆ ನೀಡಿದವರು ಎಬ್ಬಿಂಗ್ ಹಾಸ್. ಸ್ಮೃತಿ ಮತ್ತು ವಿಸ್ಮೃತಿ ಅದರ ಒಂದು ಚಾರ್ಟ್, ಯಾವ ರೀತಿಯಾಗಿ ವಿಸ್ಮೃತಿಯ ಪ್ರಮಾಣ, ಕಲಿತಿರುವಂಥದ್ದು ಮರವಿನ ಪ್ರಮಾಣ ಹೇಗೆ, ಮರವಿನ ರೇಖೆಯನ್ನ ತಿಳಿಸಿದಂಥವರು ಎಬ್ಬಿಂಗ್ ಹಾಸ್. ಈ ಸ್ಮರಣ ಶಕ್ತಿಯ ಕುರಿತಾದ ಸಂಶೋಧನೆಗೆ ಇವರು ಮಹತ್ವ ನೀಡಿದ್ದಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ, ಹೊಸ ಕಲಿಕೆಗೆ ಹಳೆ ಕಲಿಕೆಯಿಂದ ತೊಂದರೆ ಉಂಟಾದರೆ ಅದನ್ನು ಹೀಗೆಂದು ಕರೆಯುವರು. ಮುಮ್ಮುಖ ಅವರೋಧ. ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಅವರೋಧ ಅಂದ್ರೆ ಅದರ ಅರ್ಥ ಮರೆವು. ಮುಮ್ಮುಖ ಅವರೋಧ ಅಂದ್ರೆ ಮುಂದಿರುವಂಥದ್ದು, ಹೊಸದಾಗಿ ಕಲಿತಿರುವಂಥದ್ದು ಮರಿತಾ ಇದೆ. ಹೇಗೆ? ಈ ಹೊಸದಾದಂಥ ಕಲಿಕೆಗೆ ಹಳೆ ಕಲಿಕೆ ತೊಂದರೆ ಕೊಟ್ಟಿರೋದ್ರಿಂದ, ಹೊಸದಾಗಿ ಕಲಿಯುವಂತಹ ವಿಷಯಕ್ಕೆ ಹಳೆ ಕಲಿಕೆ ತೊಂದರೆ ಕೊಟ್ಟು ಮುಂದೊಂದು ದಿನ ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ನೆನಪು ಬೇಕು ಅಂದಾಗ ಹೊಸ ಕಲಿಕೆಯ ಬದಲಾಗಿ ಹಳೆ ಕಲಿಕೆಯೇ ನೆನಪಿಗೆ ಬರ್ತಾ ಇದೆ. ಅಂತಹ ಸಂದರ್ಭವನ್ನ ಏನಂತ ಕರೀತಾರೆ? ಮುಮ್ಮುಖ ಅವರೋಧ. ಹೊಸದಾಗಿ ಕಲ್ತಿರುವಂಥದ್ದು ಮರೆತಿರುವಂಥದ್ದು ಅಂತ. ನೆಕ್ಸ್ಟ್, ನಂತರ ಕಲಿತ ವಿಷಯಗಳ ನೆನಪಿನ ಮೇಲೆ ಮೊದಲು ಕಲಿತ ವಿಷಯಗಳು ಅಡಚಣೆಯನ್ನು ಉಂಟು ಮಾಡಿದರೆ ಅದನ್ನು ಹೀಗೆಂದು ಕರೆಯುವರು. ಸೇಮ್ ಇದೆ, ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ನಂತರ ಕಲಿತ ವಿಷಯಗಳ ನೆನಪಿನ ಮೇಲೆ ಅಂದ್ರೆ ಹೊಸದಾಗಿ ಕಲಿತಂತಹ ವಿಷಯಗಳ ನೆನಪಿನ ಮೇಲೆ ಮೊದಲು ಕಲಿತ ವಿಷಯಗಳು, ಹಳೆಯ ವಿಷಯಗಳು ಅಡಚಣೆಯನ್ನು ಉಂಟು ಮಾಡಿದ್ರೆ ಅದನ್ನ ಮುಮ್ಮುಖ ಅವರೋಧ ಅಂತ ಹೇಳಿ ಕರೀತಾರೆ. ಹೊಸದಾಗಿ ಕಲಿತಂತಹ ವಿಷಯಗಳು ಮರೆತಿರುವುದು ಮುಮ್ಮುಖ ಅವರೋಧ ಅಂತ ಹೇಳಿ ಅದನ್ನ ಕರೆಯುವಂಥದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ, ನಂತರ ಕಲಿತ ವಿಷಯಗಳು ಮೊದಲು ಕಲಿತ ವಿಷಯಗಳ ನೆನಪಿಗೆ ಅಡ್ಡಿಯಾದರೆ. ಇಲ್ಲಿ ಮೊದಲು ಕಲಿತಂಥದ್ದು ಹೊಸ ಕಲಿಕೆಗೆ ಅಡ್ಡಿಯಾಗತ್ತೆ. ಆದ್ರೆ ಹಿಮ್ಮುಖ ಅವರೋಧದಲ್ಲಿ ಹಿಂದೆ ಕಲಿತಿದ್ದು ಮರಿತಾ ಇದೆ ಅಂದ್ರೆ ಹೊಸದಾಗಿ ಕಲಿತ ನಂತರ ಅಂದ್ರೆ ಹೊಸದಾಗಿ ಕಲಿತಂತಹ ವಿಷಯ ಹಳೆಯ ವಿಷಯದ ನೆನಪಿಗೆ ಅಡ್ಡಿ ಆಗ್ತಾ ಇದೆ, ಅದನ್ನ ಹಿಮ್ಮುಖ ಅವರೋಧ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಅರ್ಥವಿಹೀನ ಪದಗುಚ್ಛಗಳನ್ನು ಪ್ರಯೋಗಶಾಲೆಯಲ್ಲಿ ಮೊಟ್ಟ ಮೊದಲು ಬಳಸಿದವರು ಎಬ್ಬಿಂಗ್ ಹಾಸ್. ಅರ್ಥವಿಹೀನ ಪದಗುಚ್ಛ, ಅರ್ಥವಿಲ್ಲದ ಪದಗುಚ್ಛಗಳನ್ನ ಸ್ಮೃತಿಯ ಒಂದು ಪರೀಕ್ಷೆಗಾಗಿ ಮೊದಲು ಬಳಸ್ತಾರೆ ಎಬ್ಬಿಂಗ್ ಹಾಸ್. ಏಳನೇ ಪ್ರಶ್ನೆ, ಸ್ಮರಣೆಯ ಪರೀಕ್ಷೆಯಲ್ಲಿ ಎಬ್ಬಿಂಗ್ ಹಾಸ್ ಬಳಸಿದ ಪದಗುಚ್ಛಗಳಲ್ಲಿ ಒಂದು ಅರ್ಥವಿಹೀನ ಪದಗುಚ್ಛ ಹೊಂದಿರುವಂಥದ್ದು. ಒಂದು ಅರ್ಥವಿಹೀನ, ಅರ್ಥ ಇಲ್ಲದ ಪದಗುಚ್ಛ ಏನನ್ನು ಒಳಗೊಂಡಿರುತ್ತೆ? 2 ವ್ಯಂಜನಾಕ್ಷರ ಹಾಗೂ 1 ಸ್ವರಾಕ್ಷರ. ಕ, ಅ, ಮ ಈ ರೀತಿಯಾಗಿರ್ಬಹುದು, ಅ, ನ, ಕ ಈ ರೀತಿಯಾಗಿರ್ಬೋದು. ಒಟ್ನಲ್ಲಿ 2 ವ್ಯಂಜನಾಕ್ಷರ ಹಾಗೂ 1 ಸ್ವರಾಕ್ಷರವನ್ನ ಹೊಂದಿರುವ ಈ ಒಂದು ಅರ್ಥವಿಹೀನ ಪದಗುಚ್ಛಗಳನ್ನ ಇವರು ಬಳಸಿದ್ದಾರೆ ಸ್ಮರಣೆಯ ಪರೀಕ್ಷೆ. ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಪದಗುಚ್ಛಗಳು ನೆನಪಿರುತ್ತೆ ಅನ್ನುವಂಥದ್ದನ್ನ ಪ್ರಯೋಗ ಮಾಡಲಿಕ್ಕೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಧಾರಣಾ ವಿನ್ಯಾಸವನ್ನು ರೇಖಾತ್ಮಕವಾಗಿ ಪ್ರತಿನಿಧಿಸುವ ಧಾರಣೆಯ ವಕ್ರರೇಖೆಗಳಿಗೆ ಸಂಬಂಧಿಸಿದ ಪ್ರಯೋಗಗಳನ್ನು ಕೈಗೊಂಡ ಮೊದಲ
ಮನೋವಿಜ್ಞಾನಿ ಅಥವಾ ಕೈಗೊಂಡ ಮನೋವಿಜ್ಞಾನಿ ಎಬ್ಬಿಂಗ್ಹಾಸ್ ಏನ್ ಹೇಳಿದ್ದಾರೆ? ಧಾರಣಾ ವಿನ್ಯಾಸ ಅಂದ್ರೆ ನಾವು ಮನಸ್ಸಿನಲ್ಲಿ ಅದನ್ನ ನೆನಪಿಟ್ಟುಕೊಳ್ಳುವಂಥದ್ದು, ಧಾರಣೆ ಮಾಡುವಂಥದ್ದು, ರೇಖಾತ್ಮಕವಾಗಿ ಪ್ರತಿನಿಧಿಸುವ ಧಾರಣೆಯ ವಕ್ರ, ಈ ಸ್ಮೃತಿಯ ವಕ್ರ ವಿಸ್ಮೃತಿಯ ವಕ್ರಗಳಿಗೆ ಸಂಬಂಧಿಸಿದಂತೆ ಮೊದಲ ಪ್ರಯೋಗವನ್ನ ಕೈಗೊಂಡಂಥವರು ಎಬ್ಬಿಂಗ್ಹಾಸ್. 9ನೇ ಪ್ರಶ್ನೆ, ವಿಸ್ಮೃತಿ ಎಂದರೆ ಹಿಂದೆ ಕಲಿತಂತಹ ವಿಷಯಗಳನ್ನು ಅಗತ್ಯವಾದ ಸಂದರ್ಭದಲ್ಲಿ ಪುನರ್ಸ್ಮರಣೆಗೆ ತಂದುಕೊಳ್ಳುವಲ್ಲಿನ ಅಸಮರ್ಥತೆ, ಅದನ್ನ ವಿಸ್ಮೃತಿ ಅಥವಾ ಮರೆವು ಅಂತ ಹೇಳಿ ಕರಿತೇವೆ. ಏನು? ಕಲಿತಂತಹ ವಿಷಯವನ್ನ ಅಗತ್ಯ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಳುವಲ್ಲಿ ಉಂಟಾದಂತಹ ಅಸಮರ್ಥತೆ. 10ನೇ ಪ್ರಶ್ನೆ, ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಹೆಚ್ಚಾಗಿ ಉಂಟಾಗುವ ಹಿಮ್ಮುಖ ಅವರೋಧಕ್ಕೆ ಕಾರಣ ಎರಡು ಸನ್ನಿವೇಶಗಳ ಮಧ್ಯೆ ಸಾಮ್ಯತೆ ಹೆಚ್ಚಾಗಿರುವಂಥದ್ದು. ಎರಡು ಸನ್ನಿವೇಶಗಳ ನಡುವೆ ಸಾಮ್ಯತೆ ಹೆಚ್ಚಾಗ್ತಾ ಹೋದ್ರೆ ಈ ಹೊಸದಾಗಿ ಕಲಿತಂತ ವಿಷಯ ಬೇಗ ನೆನಪಿಗೆ ಬರುತ್ತೆ, ಹಳೆ ವಿಷಯ ನೆನಪಿಗೆ ಬರುವುದಿಲ್ಲ ಅಗತ್ಯತೆ ಹೆಚ್ಚಾಗಿದ್ದಾಗಲೂ. ಎರಡು ಸನ್ನಿವೇಶ ಒಂದೇ ತರನಾಗಿ ಕಂಡಾಗ ಮಾತ್ರ ಅಲ್ಲಿ ಅವರೋಧ ಮರೆವು ಹೆಚ್ಚಾಗುತ್ತೆ. 11ನೇ ಪ್ರಶ್ನೆ, ಮರೆವಿನ ವಕ್ರರೇಖೆಯ ನಕ್ಷೆಯನ್ನು ರಚಿಸಿದಂಥವರು ಎಬ್ಬಿಂಗ್ಹಾಸ್. ಇಡೀ ವಿಧಾನಕ್ಕಿಂತ ಬಿಡಿ ವಿಧಾನ ಯಾವ ಕಲಿಕೆಗೆ ಉತ್ತಮ? ಕಠಿಣತೆಯ ಮಟ್ಟ ಭಿನ್ನವಾಗಿರುವ ದೊಡ್ಡ ವಿಷಯವನ್ನು ಕಲಿಯುವ ಹೊಸ ವಿದ್ಯಾರ್ಥಿಗಳಿಗೆ. ಇಲ್ಲಿ 2-3 ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ಇಡೀ ಅಂದ್ರೆ ಸಂಪೂರ್ಣವಾಗಿ ಬೋಧನೆ ಮಾಡುವುದರಿಂದ ಅದನ್ನ ಭಾಗ ಮಾಡಿ ಬಿಡಿ ಮಾಡಿ ಕಲಿಸುವಂಥದ್ದು ಯಾವಾಗ ಸೂಕ್ತ? ಕಠಿಣತೆ ಮಟ್ಟ ಭಿನ್ನ ಆಗಿರುವಂತಹ, ಬೇರೆ ಬೇರೆ ರೀತಿಯ ಕಠಿಣತೆಯ ಮಟ್ಟವನ್ನ ಹೊಂದಿರುವಂತಹ ದೊಡ್ಡ ವಿಷಯ ದೊಡ್ಡದಾಗಿರ್ಬೇಕು, ಮತ್ತೆ ಕಲಿತಿರುವಂತಹ ವಿದ್ಯಾರ್ಥಿಗಳು ಹೊಸಬರಾಗಿರ್ಬೇಕು, ಇಂತಹವರಿಗೆ ಕಲಿಸ್ಲಿಕ್ಕೆ ಇದು ಉತ್ತಮ ಆಗುತ್ತೆ. ನೆಕ್ಸ್ಟ್, ಅವಧಾನ ಎಂದರೆ ಒಂದೇ ವಸ್ತುವಿನ ಮೇಲೆ ಪ್ರಜ್ಞೆಯನ್ನ ಕೇಂದ್ರೀಕರಿಸುವಂಥದ್ದು. ಯಾವುದೇ ಒಂದು ವಸ್ತುವಿನ ಮೇಲೆ ತಮ್ಮ ಸಂಪೂರ್ಣ ಪ್ರಜ್ಞೆಯನ್ನ ಕೇಂದ್ರೀಕರಿಸುವಂಥದ್ದನ್ನ ಅವಧಾನ ಅಂತ ಹೇಳಿ ಕರೆಯುವಂಥದ್ದು. ಅವಧಾನದ ತಾಯಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಸಕ್ತಿಯನ್ನ ಅವಧಾನದ ತಾಯಿ ಅಂತ ಹೇಳಿ ಕರೀತಾರೆ. ಕಾರಣ ಏನು? ಯಾವ ವಿಷಯದ ಮೇಲೆ ನಮಗೆ ಆಸಕ್ತಿ ಇರುತ್ತೋ ಆ ವಿಷಯದ ಮೇಲೆ ನಾವು ಅವಧಾನವನ್ನ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಆಸಕ್ತಿಯೇ ಇರಲಿಲ್ಲ ಅಂದ್ರೆ ಅವಧಾನವನ್ನ ನಾವು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಇಲ್ಲ. 15ನೇ ಪ್ರಶ್ನೆ, ಒಂದು ತರಗತಿಯಲ್ಲಿನ ವೈವಿಧ್ಯಮಯವಾದ ಉದ್ದೀಪನಗಳು ಅವಧಾನವನ್ನ ಗಳಿಸ್ತವೆ. ವೈವಿಧ್ಯಮಯ ಉದ್ದೀಪನ, ಒಂದು ತರಗತಿಯ ಕೋಣೆಯಲ್ಲಿ ಚಾರ್ಟ್ಗಳನ್ನ ಹಾಕಿಟ್ಟಿರುವಂಥದ್ದು ಅಥವಾ ಬೇರೆ ಬೇರೆ ಚಿತ್ರಗಳನ್ನ ಬೆಳೆಸಿರುವಂಥದ್ದು, ಇವು ವಿದ್ಯಾರ್ಥಿಗಳ ಅವಧಾನವನ್ನ, ಅವರ ಒಂದು ಏಕಾಗ್ರತೆಯನ್ನ ಎಳೆಸಿಕೊಳ್ಳುತ್ತೆ. ನೆಕ್ಸ್ಟ್, ಅವಧಾನದ ವೈಶಾಲ್ಯತೆ ವಯಸ್ಸಿನೊಂದಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಅವಧಾನ ಕಡಿಮೆ ಇರುತ್ತೆ, ದೊಡ್ಡವರಾಗ್ತಾ ಹೋದಂತೆ ಅವಧಾನದ ವೈಶಾಲ್ಯತೆ, ಅವಧಾನದ ವಿಸ್ತಾರ ಹೆಚ್ಚು ಆಗ್ತಾ ಹೋಗುತ್ತೆ. ಈ ಅವಧಾನದ ವೈಶಾಲ್ಯತೆ ಹೇಳುವಂಥದ್ದು ವಯಸ್ಸಿನೊಂದಿಗೆ ಏರಿಕೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಅವಧಾನ ಮತ್ತು ಆಸಕ್ತಿಗಳು ಪರಸ್ಪರ. ಅವಧಾನ ಆಸಕ್ತಿ ಪರಸ್ಪರ ಸಂಬಂಧವನ್ನ ಹೊಂದಿದೆ. ಆಸಕ್ತಿ ಇದ್ರೆ ಮಾತ್ರ ಅವಧಾನವನ್ನ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಅವಧಾನ ಮತ್ತು ಪ್ರತ್ಯಕ್ಷ ಅನುಭವಗಳು ಮೂಲತಃ ಮನೋಶಾರೀರಿಕ ಪ್ರಕ್ರಿಯೆಗಳು. ಅವಧಾನ ಮನಸ್ಸಿನದ್ದು ಮತ್ತು ಪ್ರತ್ಯಕ್ಷ ಅನುಭವ ಶಾರೀರಿಕ ಪ್ರಕ್ರಿಯೆ ಆಗಿರೋದ್ರಿಂದ ಇವು ಮನೋಶಾರೀರಿಕ ಪ್ರಕ್ರಿಯೆಗಳಾಗಿರ್ತವೆ, ಅವಧಾನ ಮತ್ತು ಪ್ರತ್ಯಕ್ಷ ಅನುಭವಗಳು. ನೆಕ್ಸ್ಟ್ 19ನೇ ಪ್ರಶ್ನೆ, ಗಣಿತ ವಿಷಯದ ಬಗ್ಗೆ ಆಸಕ್ತಿ ಇರದಿದ್ದರೂ ಫೇಲ್ ಆಗುತ್ತೇವೆಂಬ ಹೆದರಿಕೆಯಿಂದ ಕೆಲವು ವಿದ್ಯಾರ್ಥಿಗಳು ಗಮನ ಕೊಟ್ಟು ಪಾಠ ಕೇಳುವುದು ಯಾವುದಕ್ಕೆ ಉದಾಹರಣೆ? ಐಚ್ಛಿಕ ಅವಧಾನ, ಇಚ್ಛೆ ಕೊಟ್ಟು ಒತ್ತಾಯ ಪೂರ್ವಕವಾಗಿ ನಾವು ಅಲ್ಲಿ ಅವಧಾನವನ್ನ ಕೇಂದ್ರೀಕರಿಸ್ತಾ ಇದ್ದೇವೆ. ಕಾರಣ ಏನು? ಫೇಲ್ ಆಗ್ತೀವೇನೋ ಹೇಳುವಂತಹ ಒಂದು ಭಯ. ಈ ಭಯದಿಂದಲೇ ಗಣಿತದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಮಾಡುವಂಥದ್ದು ಐಚ್ಛಿಕ ಅವಧಾನ. ನೆಕ್ಸ್ಟ್ 20ನೇ ಪ್ರಶ್ನೆ, ಅವಧಾನದ ವೈಶಾಲ್ಯತೆಯ ಮೇಲೆ ಪ್ರಯೋಗ ಕೈಗೊಂಡ ವ್ಯಕ್ತಿ ಜೆ.ಎಂ. ಕೆಟಲ್ ಅವರು. ನೆಕ್ಸ್ಟ್ 21ನೇ ಪ್ರಶ್ನೆ, ನಮ್ಮ ಪ್ರಯತ್ನವಿಲ್ಲದೆ ವಸ್ತುಗಳನ್ನು ಗಮನಿಸುವುದನ್ನು ಎಂತಹ ಅವಧಾನ ಎನ್ನುತ್ತೇವೆ? ಇದು ಅನೈಚ್ಛಿಕ ಅವಧಾನ. ದೊಡ್ಡದಾದಂತಹ ಶಬ್ದ ಮಾಡಿಕೊಂಡು ಹೋದಂತಹ ಗಾಡಿಯ ಕಡೆಗೆ ನಾವು ಅವಧಾನವನ್ನ ಕೇಂದ್ರೀಕರಿಸುವಂಥದ್ದು, ಅಥವಾ ಡಾರ್ಕ್ ಬಣ್ಣಗಳು ಇರುವಂತಹ ಕಡೆಯಲ್ಲಿ ನಾವು ಅವಧಾನವನ್ನ ಕೇಂದ್ರೀಕರಿಸುವಂಥದ್ದು, ಇವೆಲ್ಲ ಅನೈಚ್ಛಿಕ ಅವಧಾನಕ್ಕೆ ಉದಾಹರಣೆಗಳಾಗತ್ತೆ. ಇನ್ನು 22ನೇ ಪ್ರಶ್ನೆ, ದೃಷ್ಟಿ ಸಾಮರ್ಥ್ಯದ ಅವಧಾನವನ್ನ ಅಳೆಯುವ ಸಾಧನ ಟಾಕಿಸ್ಟೋಸ್ಕೋಪ್ ಹೇಳುವಂಥದ್ದು. ಇದು ದೃಷ್ಟಿ ಸಾಮರ್ಥ್ಯದ ಅವಧಾನವನ್ನ ಅಳೆಯುತ್ತೆ.
23ನೇ ಪ್ರಶ್ನೆ, ಪ್ರಬಲ ಶಿಕ್ಷೆ ಏನ್ ಮಾಡುತ್ತೆ? ಕಲಿಕೆಯನ್ನು ನಿಧಾನಗೊಳಿಸುತ್ತೆ. ಶಿಕ್ಷೆಯನ್ನೇ ಕೊಡಬಾರ್ದು ಅನ್ನುವಂಥದ್ದಲ್ಲ, ಪ್ರಬಲ ಶಿಕ್ಷೆಗಳಿರಬಾರ್ದು, ಅವು ಕಲಿಕೆಯನ್ನು ನಿಧಾನಗೊಳಿಸುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಪಾಠ ಕೇಳುತ್ತಾ ಕುಳಿತಿರುವಾಗ ಮುಖ್ಯೋಪಾಧ್ಯಾಯರು ತರಗತಿಯೊಳಗೆ ಬಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಗಮನ ಅವರ ಕಡೆಗೆ ಹೋಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಅವಧಾನ ಯಾವ ರೀತಿಯದ್ದು? ಅನೈಚ್ಛಿಕ ಅವಧಾನ. ಇಲ್ಲಿ ಯಾವಾಗಲೂ ಯಾವುದೇ ಒಂದು ಸನ್ನಿವೇಶಕ್ಕೆ ಹೊಸ ಒಬ್ಬ ಸನ್ನಿವೇಶ, ಘಟನೆ, ವ್ಯಕ್ತಿಗಳು ಆ್ಯಡ್ ಆದ್ರು ಅಂದ್ರೆ ಅವಧಾನ ಆಟೋಮೆಟಿಕ್ಲಿ ಅವ್ರ ಕಡೆ ಹೋಗುತ್ತೆ. ಇದು ಅನೈಚ್ಛಿಕ ಅವಧಾನಕ್ಕೆ ಉದಾಹರಣೆಯಾಗುತ್ತೆ. ಇನ್ನು 25ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಗೆ ಆಗುವ ಘಟನೆಗಳ ಅಥವಾ ಆತನ ಸಮ್ಮುಖದಲ್ಲಿ ನಡೆಯುವ ಘಟನೆಗಳ ಸ್ಮರಣೆಯನ್ನು ಹೀಗೆ ಕರೆಯುತ್ತಾರೆ? ಎಪಿಸೋಡಿಕ್ ಸ್ಮರಣೆ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಗೆ ಸ್ವತಃ ಆಗುವ ಅಥವಾ ಆತನ ಮುಂದೆ ಆದಂತಹ ಘಟನೆಗಳನ್ನ ಆತ ನೆನಪಿಸಿಕೊಳ್ಳುವಂಥದ್ದನ್ನ, ಪದೇ ಪದೇ ಅದನ್ನೇ ನೆನಪಿಸಿಕೊಳ್ತಾ ಇರ್ತಾರಲ್ವಾ, ಅದನ್ನ ಎಪಿಸೋಡಿಕ್ ಸ್ಮರಣೆ ಅಂತ ಕರೀತಾರೆ. ಒಟ್ಟು 25 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 25 ಕ್ವಶನ್ಗಳನ್ನ ಸೈಕಾಲಜಿಯ ರಿವಿಷನ್ ವಿಡಿಯೋಗಳನ್ನ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.